ಕಿಡ್ಸ್ ಸ್ಟೋರಿ ಸ್ಟುಡಿಯೋ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಕ್ಕಳಿಗೋಸ್ಕರ ಸಣ್ಣ ಕಥೆಗಳು, ಪುಟ್ಟ ಕಥೆಗಳು ಹಾಗೂ ನೀತಿ ಕಥೆಗಳನ್ನ ಹಾಕ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕತೆ ತಿರುಮಂತ್ರ. ದವನಪುರದ ವೆಂಕಪ್ಪ ಎಂಜಲು ಕೈಯಿಂದ ಕಾಗೆ ಓಡಿಸಿದವನಲ್ಲ. ಮಾತಿನಲ್ಲಿ ಮರಳು ಮಾಡಿ ಕೆಲಸ ಮಾಡಿಸಿಕೊಂಡು ಬರಿಗೈನಲ್ಲಿ ಕಳಿಸುವ ಕಡು ಜಿಪುಣ ಸ್ವಭಾವದವನು. ಜಿಪುಣ ವೆಂಕಪ್ಪನೆಂದೇ ಊರಿನಲ್ಲಿ ಪ್ರಸಿದ್ಧಿಯಾಗಿದ್ದ. ಒಮ್ಮೆ ಅವನಿಗೆ ತೆಂಗಿನಕಾಯಿಯೊಂದರ ಅಗತ್ಯ ಬಿತ್ತು. ಕಾಸು ಬಿಚ್ಚಿ ಅಂಗಡಿಯಿಂದ ತರುವವನಂತೂ ಅಲ್ಲ. ಏಕೆಂದರೆ ಅವನ ಮನೆಯ ಮುಂದೆಯೇ ಒಂದು ತೆಂಗಿನ ಮರವೊಂದಿತ್ತು. ಅದರಲ್ಲಿ ಸಾಕಷ್ಟು ಕಾಯಿಗಳು ಬಿಟ್ಟಿದ್ದವು. ಅದರೇನು, ವೆಂಕಪ್ಪನಿಗೆ ಮರ ಹತ್ತಲು ಬಾರದು. ಅಂಗಳದಲ್ಲಿ ಬಂದು ನಿಂತು ಬರುವ ಅಪರಿಚಿತ ವ್ಯಕ್ತಿಗಳಿಗೆ ಮರ ಹತ್ತಲು ಪುಸಲಾಯಿಸಿ ನೋಡಿದ. ಆದರೆ ಅವನ ಜಿಪುಣ ಬುದ್ಧಿಯನ್ನು ಪರಿಚಯಿಸಿದ ಕಾರಣ ಅವರ್ಯಾರೂ ವೆಂಕಪ್ಪನ ಕರೆಗೆ ಕಿವಿಗೊಡಲಿಲ್ಲ. ಕಡೆಗೊಬ್ಬ ಯುವಕ ಬಂದು, ತಮ್ಮ ನಿಂಗೆ ಪುಣ್ಯ ಬರ್ತದಪ್ಪ, ಈ ತೆಂಗಿನ ಮರ ಹತ್ತಿ ಒಂದೇ ಒಂದು ಕಾಯಿ ಕೆಡವಪ್ಪ ಎಂದು ಗೋಗರೆದ ವೆಂಕಪ್ಪ. ಆ ತರುಣ ಮರು ಮಾತನಾಡದೆ ವಿಧೇಯ ಭಾವದಿಂದ ಸರಸರನೆ ಮರವೇರಿದ. 1, 2, 3 ಒಂದರ ಹಿಂದೊಂದು ಕಾಯಿಗಳನ್ನು ಕಿತ್ತೆಸೆಯತೊಡಗಿದ. ಅರೆರೆ, ಸಾಕು ನಿಲ್ಲಪ್ಪ, ನನಗೊಂದೇ ಒಂದು ಕಾಯಿ ಬೇಕಿತ್ತು ಎಂದು ವೆಂಕಪ್ಪ ಬೊಬ್ಬೆ ಹೊಡೆಯುತ್ತಿದ್ದರೂ ಅದನ್ನು ಗಮನಿಸದೆ ಒಟ್ಟು 8 ತೆಂಗಿನಕಾಯಿಗಳನ್ನು ಕಿತ್ತು ಕೆಳಗಿಳಿದು ಬಂದ ಆ ಯುವಕ. ವೆಂಕಪ್ಪ ಕಿರುಚಾಟ ನಡೆದೇ ಇತ್ತು. ಅದನ್ನು ಗಮನಿಸದಂತೆಯೇ ಆ ಹುಡುಗ ಒಂದು ತೆಂಗಿನಕಾಯಿಯನ್ನು ವೆಂಕಪ್ಪನ ಕೈಗಿರಿಸಿ, ತಗೊಳ್ಳಿ, ಇದು ನಿಮ್ಮದು. ನೋಡ್ರಿ, ನೀವು ನನ್ನ ಕರೆದ್ರಲ್ಲ ಅದಕ್ಕೊಂದು, ನಾನು ನೀವು ಕರೆದ ಕೂಡಲೇ ಬಂದ್ನಲ್ಲ ಅದಕ್ಕೊಂದು, ಮರ ಏರಿದ್ನಲ್ಲ ಅದಕ್ಕೊಂದು, ಕಾಯಿ ಕಿತ್ನಲ್ವಾ ಅದಕ್ಕೊಂದು, ಮರ ಇಳಿದಿದ್ನಲ್ವಾ ಅದಕ್ಕೊಂದು, ನೀವಾಗಿ ಕೊಡಬೇಕಾದದ್ದೊಂದು, ನಾನಾಗಿ ತಗೋಬೇಕಾದದ್ದೊಂದು, ಒಟ್ಟು 7 ಕಾಯಿ ನನ್ನವು ಎಂದವನೇ ಕಾಯಿಗಳನ್ನೆಲ್ಲ ಹೊತ್ತುಕೊಂಡು ಹೊರಟೇ ಹೋದ. ಬಿಟ್ಟ ಕಣ್ಣು ತೆರೆದ ಬಾಯಿಯಿಂದ ನಮ್ಮ ಜಿಪುಣ ವೆಂಕಪ್ಪ ಬೆಪ್ಪಾಗಿ ನಿಂತು ಬಿಟ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್.